ಗುಡ್ ಮಾರ್ನಿಂಗ್. ಇವತ್ತು ಡೇ 2. ನಾವಿವಾಗ ಮಾನ್ ಶೋಗೆ ಹೋಗ್ತಾ ಇದ್ದೀವಿ. ಫುಲ್ ವೈಟ್ ಆಗಿದೆ ಅಲ್ಲ, ಬಿಯರ್ಡ್. ಅಜ್ಜ ಆಗಿದೆ ಒಳ್ಳೆ ಗಾಳಿ, ಒಳ್ಳೆ ವೆದರ್ ಇವತ್ತು ವಾಕಿಂಗ್ ಮಾಡಲಿಕ್ಕೆ ಮತ್ತೆ ಊರು ತಿರುಗಾಡಲಿಕ್ಕೆ. ಅದು ನಮ್ಮ ಹೋಟೆಲ್ ಹಿಂದೆ. ನಾನು ಹೇಳ್ತಾ ಇದ್ದೆ, ಬ್ರೇಕ್ಫಾಸ್ಟ್ ಸ್ಪ್ರೆಡ್ ಚೆನ್ನಾಗಿತ್ತು ಇವತ್ತು. ಸೊ ಹೊಟ್ಟೆ ಫುಲ್ ಆಗಿದೆ. ಇನ್ನು ಮಧ್ಯಾಹ್ನವರೆಗೆ ಟೆನ್ಷನ್ ಇಲ್ಲ ಅಂತ ಎಣ್ಸ್ಕೊಳ್ತಿದ್ದೀವಿ, ಗೊತ್ತಿಲ್ಲ. ಮತ್ತೆ ಮಾನ್ ಶೋ ಟೌನ್ ಒಂದು ಬಾರ್ಡರ್ ಟೌನ್. ಇದು ಬೆಲ್ಜಿಯಂ ಒಟ್ಟಿಗೆ ಬಾರ್ಡರ್ ಶೇರ್ ಮಾಡ್ತದೆ. ತುಂಬಾ ಹಳೆ ಟೌನ್, ಆಲ್ಮೋಸ್ಟ್ ಮಿಡೇವಲ್ ಪೀರಿಯಡ್ ಇದು ಆರ್ಕಿಟೆಕ್ಚರ್ ಇದೆ ಟೌನಲ್ಲಿ. ಆ್ಯಂಡ್ ಜಾಸ್ತಿ ಅಲ್ಲಿ ನೀವು ವುಡನ್ ಹೌಸಸ್ ನೋಡ್ತೀರಾ, ಮತ್ತು ಕಾಬಲ್ ಸ್ಟೋನ್ ಸ್ಟ್ರೀಟ್ಸ್ ನೋಡ್ತೀರಾ. ನೀವು ನಂದು ಗಾಸ್ಲರ್ ಇದು ವಿಡಿಯೋ ನೋಡಿದರೆ ಸೇಮ್ ಅದೇ ವೈಬ್ ಸಿಗುತ್ತೆ ಇಲ್ಲಿ ನಿಮಗೆ. ಆ್ಯಂಡ್ ಅದಕ್ಕಿಂತ ಜಾಸ್ತಿ ಚೆನ್ನಾಗಿದೆ. ಆ್ಯಂಡ್ ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಒನ್ ಆಫ್ ದ ಹಿಡನ್ ಜಮ್ ಟೌನ್ ಅಂತ ಕೂಡ ಹೇಳ್ತಾರೆ, ಬಿಕಾಸ್ ಇಲ್ಲಿ ಜಾಸ್ತಿ ಜನ ಕೂಡ ಬರೋದಿಲ್ಲ. ಬೆಲ್ಜಿಯಮಿಂದ ಜಾಸ್ತಿ ಜನ ಬಂದುಬಿಟ್ಟು ನೋಡ್ಕೊಂಡು ಹೋಗ್ತಾರೆ. ಜರ್ಮನಿಯವ್ರು ಜಾಸ್ತಿ ಜನ ಹೋಗೋದಿಲ್ಲ, ಬಿಕಾಸ್ ಅದು ಬಾರ್ಡರ್ ಟೌನ್ ಅಂತ. ಇಲ್ಲಿಂದ ನಮಗೆ ಅರೌಂಡ್ 1.5 hours ಜರ್ನಿ ಆಗುತ್ತೆ ಟ್ರೈನಲ್ಲಿ, ಆ ಬಸ್ಸಲ್ಲಿ. ಬಸ್ ಇರಬೇಕಲ್ವಾ, ಟ್ರೈನ್ ಇಲ್ಲ ಇವತ್ತು. ಬಸ್ಸಿಗೆಲ್ಲ ಹೀಗೆ ಇದೆ, ಬಸ್ ಸ್ಟಾಪ್ಸಲ್ಲಿ ಬೋರ್ಡ್ಸ್. ಇದು ತುಂಬ ಚೆನ್ನಾಗಿದೆ ಬೋರ್ಡ್ಸ್, ಯಾವ್ದು ಬಸ್ ಎಷ್ಟು ಗಂಟೆಗೆ ಬರ್ತದೆ ಅಂತ. ಡಾಟ್ಮಂಡಲ್ಲೂ ಇದೆ, ಬಟ್ ಚಿಕ್ಕದಿದೆ ಇದರ ಹಾಗೆ. ಇವಾಗ ನಮಗೆ ಬಸ್ ಇರೋದು ಇನ್ನೊಂದು 15 minutesಲ್ಲಿ. ಸೊ ಅಷ್ಟರವರೆಗೆ ಸ್ವಲ್ಪ ಟೈಮ್ ಪಾಸ್ ಮಾಡಬೇಕು. ಇವತ್ತು ವೆದರ್ ಚೆನ್ನಾಗಿದೆ ಅಂತ ಹೇಳಿದೆ ಅಲ್ವಾ, ಸೊ ಎಲ್ಲರೂ ಬೈಕ್ ತೊಗೊಂಡು ಬಂದಿದ್ದಾರೆ. ಸೊ ಹೋಪ್ಫುಲಿ ನಾನಲ್ಲಿ ತುಂಬ ಬೈಕರ್ಸ್ನ ನೋಡ್ಬೋದು ಅಂತ ಅನ್ಸ್ಕೊಳ್ತೀನಿ ಅಲ್ವಾ. ನಮಗೆ ತುಂಬ ಬೈಕರ್ಸ್ ಸಿಗ್ಬೋದು ಅಲ್ವಾ. ನಾವೀಗ ಮಾನ್ ಶೋ ಊರಿಗೆ ಬಂದಿದ್ದೀವಿ. ಬನ್ನಿ ನಾವು ಈ ಊರನ್ನ ಎಕ್ಸ್ಪ್ಲೋರ್ ಮಾಡೋಣ. ಮಾನ್ ಶೋ ಬಂದುಬಿಟ್ಟು ಸುಮಾರು 1198ರಲ್ಲಿ ಹಿಸ್ಟ್ರಿಯಲ್ಲಿ ಮೆನ್ಷನ್ ಮಾಡಿದರು. ಈ ಹೆಸರು ಬಂದುಬಿಟ್ಟು ಲ್ಯಾಟಿನ್ನಲ್ಲಿ ಮಾನ್ಸ್ ಲೋಕಿ ಅಂತ ಕರೀತಾರೆ. ಹಾಗಂದರೆ ಮೌಂಟೇನ್ ಆಫ್ ಜಾಯ್ ಅಂತ. ಅಂದರೆ ನಾವೀಗ ನಿಂತಿರೋದು ಸುಮಾರು 800 ವರ್ಷ ಹಳೆ ಊರಿನಲ್ಲಿ. ಆದರೆ ಇಲ್ಲಿ ಬರುವ ಹೆಚ್ಚಿನ ಜನರಿಗೆ ಇದು ಗೊತ್ತೇ ಇರೋದಿಲ್ಲ. ಇವಾಗ ನಾವು ಮಾನ್ ಶೋ ಬುರ್ಗಿಗೆ ಹೋಗ್ತಾ ಇದ್ದೀವಿ. ಮಾನ್ ಶೋ ಬುರ್ಗ್ ಅಂದರೆ ಕ್ಯಾಸಲ್, ಒಂದು ಸ್ವಲ್ಪ ಮೇಲೆ ಹತ್ತಬೇಕು. there are 2 types of castles ಇಲ್ಲಿ. ಒಂದು ಬುರ್ಗ್, ಇನ್ನೊಂದು ಸ್ಲಾಶ್ ಅಂತ ಹೇಳ್ತಾರೆ. ಬುರ್ಗ್ ಅಂದರೆ ನಾವು ಕೋಟೆ ಅಂತ ಹೇಳ್ತೀವಲ್ಲ, ಮನೆ ರಾಜರೆಲ್ಲ ಪ್ರೊಟೆಕ್ಷನಿಗೆ ಕಟ್ತಾ ಇದ್ವಿ ಆ ಟೈಪು. ಮತ್ತು ಸ್ಲಾಶ್ ಅಂದರೆ ಪ್ಯಾಲೇಸ್, ಬೇಸಿಕಲಿ ಅಲ್ಲಿ ವಾಸ ಮಾಡ್ತಾಯಿದ್ರು ಕಿಂಗ್ಸ್ ಎಲ್ಲ. ಈ ರೆಡ್ ಬಿಲ್ಡಿಂಗ್ ಏನು ನೋಡ್ತಾ ಇದ್ದೀರಾ, ಇದಕ್ಕೆ ರಾಟ್ ಹೌಸ್ ಅಂತ ಹೇಳ್ತಾರೆ. ಇದು ಒನ್ ಆಫ್ ದ ಓಲ್ಡೆಸ್ಟ್ ಬಿಲ್ಡಿಂಗ್. ಇದೀಗ ಅವರು ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಬಂದುಬಿಟ್ಟು ಬಟ್ಟೆ ಮಾಡುವ ಫ್ಯಾಕ್ಟ್ರಿ ಆಗಿತ್ತು. ಇನ್ನೊಂದು ವಿಷಯ ಏನಂದರೆ, ವರ್ಲ್ಡ್ ವಾರ್ 2 ಸಮಯದಲ್ಲಿ ಜರ್ಮನಿಯ ಹೆಚ್ಚಿನ ಸಿಟೀಸ್ ಡ್ಯಾಮೇಜ್ ಆಗಿತ್ತು ಬಾಂಬ್ ಶೆಲ್ಲಿಂಗಿಂದ. ಆದರೆ ಮಾನ್ ಶೋ ಮಾತ್ರ ಆಲ್ಮೋಸ್ಟ್ ಅನ್ಟಚ್ಡ್ ಆಗಿ ಉಳಿಯಿತು. ಅದಕ್ಕೆ ನೀವು ಇಲ್ಲಿ ನೋಡುತ್ತಿರುವ ಪ್ರತಿ ಕಟ್ಟಡ ಕೂಡ ಇವತ್ತಿಗೆ ಸುಮಾರು 300 ವರ್ಷದ ಹಳೆಯ ಕಟ್ಟಡ ಆಗಿತ್ತು. ಕೆಲವು ಬಿಲ್ಡಿಂಗಲ್ಲಿ ರಿನೋವೇಷನ್ಸ್ ನಡೆದಿದೆ, ಆದರೆ ಅಬೌಟ್ 85 to 90% ಆಫ್ ದ ಬಿಲ್ಡಿಂಗ್ಸ್ ಅಬೌಟ್ 300 years ಓಲ್ಡ್ ಬಿಲ್ಡಿಂಗ್ ಅಂತ ಹೇಳ್ಬೋದು.
ಸೊ ಇವಾಗ ನಾವು ಮೇಲೆ ಹತ್ತಾ ಇದ್ದೀವಿ. ಇದಕ್ಕೆ ಕ್ಯಾಸಲ್ ಅಂತ ಹೇಳ್ತೀವಿ, ಬುರ್ಗ್ ಅಂತ ಹೇಳ್ತೀವಿ. ಆಗ ನಾನು ಎಕ್ಸ್ಪ್ಲೇನ್ ಮಾಡಿದ್ದಲ್ವ, ತುಂಬಾ ಬ್ಯೂಟಿಫುಲ್ ಇದೆ ಟೌನ್. ನಾವು ಆ್ಯಕ್ಚುಲಿ ಕ್ಯಾಸಲ್ ನೋಡ್ಲಿಕ್ಕೆ ಹೋಗ್ತಾ ಇದ್ವಿ, ಮೈಂಡ್ ಡೈವರ್ಟ್ ಆಯಿತು. ಇನ್ನೊಂದು ಯಾವುದು ನೋಡಿಬಿಟ್ಟು ಅಲ್ಲಿ ನಿಂತ್ಬಿಟ್ಟು ಫೋಟೋ ತೆಗಿಲಿಕ್ಕೆ ಸ್ಟಾರ್ಟ್ ಆಯಿತು. ತುಂಬಾ ಡಿಸ್ಟ್ರಾಕ್ಷನ್ ಇದೆ ಈ ಊರಲ್ಲಿ. ತುಂಬ ಚೆನ್ನಾಗಿದೆ ಪ್ಲೇಸ್. ವಂದನಾ, ಏನು ಹೇಳ್ತೀಯಾ? ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಗೋಸ್ಲಾರ್ ಒಂದು 10-20% ಅಂತ ಹೇಳ್ಬೋದು ಇದರದ್ದು. ಬಟ್ ಇದಿನ್ನೂ ಚೆನ್ನಾಗಿದೆ. ನನ್ನ ಹಿಂದೆ ನೋಡಿ ಒಂದು ಬ್ಯೂಟಿಫುಲ್ BMW ಇದೆ. ಟ್ರೆಡಿಷನಲ್ ಮನೆ. ನನಗೆ ಸ್ಪೆಷಲಿ ಈ ಮನೆ ತುಂಬಾ ಇಷ್ಟ ಆಯಿತು. ಫೈನಲಿ ಬಂದ್ವಿ ನಾವು ಬುರ್ಗ್, ಮಾನ್ಶೋ ಬುರ್ಗ್ಗೆ. ದಿಸ್ ಈಸ್ ದ ಎಂಟ್ರೆನ್ಸ್. ನಾವು ಅಲ್ಲಿದ್ವಿ, ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೀವಿ. ಅದು ಸಿಟಿ ಸೆಂಟರ್. ಅಲ್ಲೆಲ್ಲ ರೆಸ್ಟೋರೆಂಟ್ಸ್ ಎಲ್ಲ ಇದೆ, ಬರೀ ಅಷ್ಟೇ ಇರೋದು ಜಾಗ, ಬೇರೆ ಎಲ್ಲ ಬೆಟ್ಟದ ಮೇಲೆ. ಅಲ್ಲಿ ನೋಡಿ ನಡ್ಕೊಂಡು ಬರ್ತಾ ಇದ್ದಾರೆ ಜನರು, ಮೆಟ್ಲು ಹತ್ಕೊಂಡು ಬರ್ತಾ ಇದ್ದಾರೆ. ನಾವು ಅಲ್ಲಿದ್ವಿ ಆಗ. ಅಲ್ಲಿ ಬೈಕ್ ಕಾಣ್ತಿದೆ, BMW. ಆ ದೂರದಲ್ಲಿ ನಿಮಗೆ ರೂಯಿನ್ಸ್ ಕಾಣ್ತಾ ಇದೆಯಲ್ಲ, ಅಲ್ಲಿ ಕೂಡ ಒಂದು ಹೋಗ್ಬೋದು. There is some ruins, but we are not going to climb there. ನಾವು ಇಲ್ಲಾದ್ಮೇಲೆ ಸಿಟಿ ಸೆಂಟರಿಗೆ ಹೋಗ್ಬಿಟ್ಟು ಗಟ್ಟಿ ಲಂಚ್ ಮಾಡಬೇಕು. ಈಗ ಹೊಟ್ಟೆ ಹಸಿತಾ ಇದೆ. ಇದು ನಾವು ಕೆಳಗಿಂದ ಆಗ ತೋರಿಸಿದಲ್ಲ ಡೋಮ್, ಅದ್ರ ಒಳಗಿದ್ದೇವೆ ಇವಾಗ ನಾವು. ಇದು ಐ ಥಿಂಕ್ ರೀಬಿಲ್ಡ್ ಮಾಡಿದ್ದಾರೆ, ಬಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಫುಲ್ ವುಡನ್ ಇದು ಮಾಡಿದ್ದಾರೆ. ಹೈ, ಯು ವಾಂಟ್ ಟು ಕಮ್ ಇನ್ ಅ ವಿಡಿಯೋ? ಚಿಕ್ಕ ಹುಡುಗ ಅಲ್ಲಿ ಮಾತಾಡ್ತಾ ಇದ್ದಾನೆ, ನಾನು ಏನು ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದಾನೆ. ಈಗ ಕರೆಕ್ಟ್ ಕಾಣ್ತಾ ಇದ್ದೀನಲ್ಲ. ಈಗ ನೋಡಿ ನೀವು ಮೇಲೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಫೈನಲಿ ವಂದನ ಬಂದು ನನ್ನದು ವಿಡಿಯೋದಲ್ಲಿ. ಹಾಗೆ ಫೀಲ್ ಆಯಿತು ಇದು ಹೈಕಿಂಗ್ ಮಾಡಿ. ಆ್ಯಕ್ಚುಲಿ ಇಲ್ಲಿ ಫ್ರೆಂಡ್ಸ್ ಗ್ರೂಪ್ ಮತ್ತು ಕಸಿನ್ಸ್ ಈ ಥರ ಬಂದರೆ ಒನ್ ಡೇ ಔಟ್ ಚೆನ್ನಾಗಿರುತ್ತೆ. ಕಪಲ್ಸು ಡೇ ಔಟ್ ಚೆನ್ನಾಗಿರುತ್ತೆ. ಕಪಲ್ಸ್ ಅಲ್ಲ, ನಾನು ಹೇಳಿದ ದೊಡ್ಡ ಗ್ರೂಪ್ ಎಲ್ಲ ಬಂದರೆ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ. ಓಕೆ, ಹೌದು. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದರೆ ಚೆನ್ನಾಗಿ ಖುಷಿ ಗಮತ್ತಾಗುತ್ತೆ ಇಲ್ಲಿ. ಬಟ್ ತುಂಬ ಹೈಕಿಂಗ್ ಮಾಡಬೇಕಿತ್ತು. ಇಡೀ ಊರು ಬರೀ ನಡೆದುಬಿಟ್ಟೆ ಓಡಾಡ್ಬಿಟ್ಟೆ ನೋಡಬೇಕು. ಹೌದು, ಇಂಟ್ರೆಸ್ಟಿಂಗ್ ರೋಡ್ ಇರಬೇಕು. ಇಡೀ ಊರು ನೀವು ಓಡಾಡ್ಬಿಟ್ಟು ನೋಡ್ಬೋದು. ಚಿಕ್ಕ ಊರು, ಬಟ್ ತುಂಬಾ ಚೆನ್ನಾಗಿದೆ. ಐ ಮೀನ್ ಇಡೀ ಊರು ನಿಮಗೆ ಇನ್ಸ್ಟಾಗ್ರಾಮ್ ಪಿಕ್ಚರ್ ಪರ್ಫೆಕ್ಟ್ ಊರಂತ ಹೇಳ್ಬೋದು.
ಯಾವ ಕಾರ್ನರ್ ನೋಡಿದ್ರು ಕೂಡ ನಿಮಗೆ ಸೀನರಿ ಕಾಣ್ತದೆ. ಇಲ್ಲಿ ತುಂಬ ಮಕ್ಕಳು ಬಂದಿದ್ದಾರೆ, ಎಲ್ಲಿಂದ ಬಂದಂತ ಗೊತ್ತಾಗಿಲ್ಲ, ಬಟ್ ತುಂಬ ಮಕ್ಕಳು ಬಂದಿದ್ದಾರೆ. ಸೊ ನಾನು ನಿಮಗೆ ಮತ್ತೆ ಸಿಗ್ತೀನಿ ಲಂಚ್ ಮಾಡೋ ಟೈಮಲ್ಲಿ. ನಡೆದು ಸಾಕಾಯಿತು. ಫೈನಲಿ ಇವಾಗ ಊಟಕ್ಕೆ ಬಂದಿದ್ದೀವಿ. ಇನ್ನೊಂದು ಏನು ನಾನು ನೋಟಿಸ್ ಮಾಡಿದೆ ಅಂದರೆ, ಎಲ್ಲರೂ ಇಲ್ಲಿ ಡೇ ಔಟಿಂಗಿಗೆ ಬರ್ತಾರೆ. ತುಂಬ ರೆಸ್ಟೋರೆಂಟ್ಸ್ ಇದೆ ಇಲ್ಲಿ. ಇದು ಒಳ್ಳೆ ನಿಮಗೆ ಟೂರಿಸ್ಟ್ ಟೌನ್ ಥರ ಆಗಿಬಿಟ್ಟಿದೆ. ಬ್ಯೂಟಿಫುಲ್ ಪ್ಲೇಸ್ ಮಾತ್ರ. ಡೇ ಟ್ರಿಪ್ ಅಂತೂ ಗ್ಯಾರಂಟಿ ಮಾಡಬೇಕು ನೀವು ಇಲ್ಲಿ. ನೀವು ಜರ್ಮನಿ ಪ್ಲ್ಯಾನ್ ಮಾಡ್ತಾಯಿದ್ರೆ, ನಿಮ್ಮ ಹತ್ರ ಟೈಮ್ ಇದ್ದರೆ, ಫ್ರಾಂಕ್ಫರ್ಟಿಂದ 1.5 ಗಂಟೆ ದೂರ ಇರ್ಬೋದು ಇದು ಅಷ್ಟೇ. ನೀವು ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಅಂದರೆ, ಇಲ್ಲ ನೀವು ಜರ್ಮನಿಯಲ್ಲೇ ಇದ್ದೀರಾ ಅಂದರೆ ಎಲ್ಲಿಂದ ಬೇಕಾದರೂ ಹ್ಯಾಂಗೆ ಬೇಕಾದರೂ ಬರ್ಬೋದು, ಬಸ್ಸಲ್ಲ ಕಾರಲ್ಲ ಬರ್ಬೋದು. ಬಟ್ ವಿ ಆ್ಯಕ್ಚುಲಿ ಲೈಕ್ ದಿಸ್ ಟೌನ್. ನಮಗೆ ತುಂಬ ಚಿಕ್ಕದಾಗಿ ಕೋಸಿಯಾಗಿದೆ ಇದು ಟೌನು. ಆ್ಯಂಡ್ ಅನ್ಫಾರ್ಚುನೇಟ್ಲಿ ನಾವು ವಾಪಸ್ ರಿಟರ್ನ್ ಹೋಗಬೇಕು. ಸೊ ನಾವು ಸಾಯಂಕಾಲವರೆಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಇಲ್ಲಿ. ಮತ್ತೆ ವಿಲ್ ಗೋ ಬ್ಯಾಕ್ ಟು ಆಕನ್. ವಿ ಆರ್ ಸ್ಟೇಯಿಂಗ್ ದೇರ್ ಬಿಕಾಸ್ ಇಲ್ಲಿ ಹೋಟೆಲ್ಸ್ ಮಾತ್ರ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಸೊ ನೀವು ಬರೋದಾದರೆ ಆಕನಲ್ಲಿ ರೂಮ್ ಮಾಡಿ, ಆಕನಿಂದ SB66 ಬಸ್ ಸಿಗುತ್ತೆ, ಅದು ಹಿಡ್ಕೊಂಡು ನೀವು ಇಲ್ಲಿ ಬರ್ಬೋದು. ಅದು ಬಿಟ್ಟು ನೀವು ಇಲ್ಲೇ ಬಂದ್ಬಿಟ್ಟು ಸ್ಟೇ ಮಾಡ್ತೀರಾ ಅಂದರೆ, ಇಫ್ ಯು ಆರ್ ಲೈಕ್ ಕಂಫರ್ಟೇಬಲ್ ಸ್ಪೆಂಡಿಂಗ್ ಅಬೌಟ್ 200 to 300 euros per night, ನಿಮ್ಗೆ ಇಲ್ಲಿ ಚಿಕ್ಕ ರೂಮ್ ಸಿಗುತ್ತೆ. ಯು ಕ್ಯಾನ್ ಟ್ರೈ ದ್ಯಾಟ್ ಆ್ಯಸ್ ವೆಲ್. ನಂದು ಫೋನ್ ಆಲ್ಮೋಸ್ಟ್ ಡೆಡ್ ಆಗಿದೆ. ಸೊ ಈಗ ಗೋಪ್ರೋ ಇಂದ ವಿಡಿಯೋ ತೆಗಿತಾ ಇದ್ದೀನಿ. ಥ್ಯಾಂಕ್ ಯು. ಸೊ ಫುಡ್ ಬಂದಿದೆ, ನೀವು ನೋಡಿದ್ರಿ, ಅದು ಪಿಜ್ಜಾ, ಥಿನ್ ಕ್ರಸ್ಟ್ ಪಿಜ್ಜಾ. ಅದು ಇಲ್ಲೆಲ್ಲ ಮನೆಗಳು ಬಂದ್ಬಿಟ್ಟು ಪ್ರಾಪರ್ ಟ್ರೆಡಿಷನಲ್ ಹಾಫ್ ಟಿಂಬರ್ಡ್ ಮನೆಗಳಾಗಿರ್ತದೆ. ಮತ್ತು ಇಲ್ಲಿನ ರಸ್ತೆಗಳು ತುಂಬಾ ಸಪೂರ ಆಗಿ ಕಾಬಲ್ ಸ್ಟೋನ್ ಇದ್ದು ರಸ್ತೆ ಆಗಿರ್ತದೆ. ಮಧ್ಯದಲ್ಲಿ ಏನು ನೀರು ನೋಡ್ತಿದ್ದೀರಲ್ಲ, ಇದು ಬಂದ್ಬಿಟ್ಟು ರೈನ್ ನದಿ ಅಂತ ಹೇಳ್ತಾರೆ. ಎಲ್ಲ ಸೇರಿ ಇದು ಒಂದು ಕಂಪ್ಲೀಟ್ ಡಿಫ್ರೆಂಟ್ ವೈಬ್ ಕೊಡ್ತದೆ. ಇನ್ನೊಂದು ಸರ್ಪ್ರೈಸಿಂಗ್ ವಿಷಯ ಏನಂದರೆ, ಇಲ್ಲಿಯ ಪಾಪ್ಯುಲೇಷನ್ ಬಂದ್ಬಿಟ್ಟು ಕೇವಲ 600 ಜನರು ಮಾತ್ರ. ಅದು ಕರೆಂಟ್ ಸ್ಟ್ಯಾಟ್ಸ್. ಈ ಎದುರುಗಡೆ ಬಂದ್ಬಿಟ್ಟು ಒಂದು ಚರ್ಚ್ ಕಾಣ್ತಿದೆಯಲ್ಲ ನಿಮಗೆ, ಅಲ್ಲಿ ಒಂದು ದೊಡ್ಡ ಬಾಗಿಲು ಕಾಣ್ತಾ ಇರಬೇಕು ನಿಮಗೆ. ಅದು ಬೇಸಿಕಲಿ 2 ಸೈಡಿಂದ ಓಪನ್ ಇದೆ. ಚರ್ಚ್ ಈ ಸೈಡಿಂದ ಕೂಡ ಇದೆ, ಇನ್ನೊಂದು ಸೈಡಿಂದ ಕೂಡ ಇದೆ. ಬ್ರಿಟಿಷರು ಈ ಬಾಗಿಲನ್ನ ಪರ್ಪಸ್ಫುಲಿ ಮಾಡಿದರೆ ಯಾಕಂದರೆ, ಮುಂಚಿದು ಸಿಟಿ ಪ್ಲ್ಯಾನಲ್ಲಿ ಇದು ಇನ್ನೊಂದು ಬ್ರಿಡ್ಜ್ ಇರಲಿಲ್ಲ, ಬರೀ ಇದೊಂದು ಬ್ರಿಡ್ಜ್ ಮಾತ್ರ ಇತ್ತು. ಅವ್ರದ್ದು ವಿಲೇಜ್ ಜೀಪ್ನ ಕ್ರಾಸ್ ಮಾಡೋಕ್ಕೋಸ್ಕರ ಈ ಚರ್ಚಿನ ಬಾಗಿಲು ಅಷ್ಟು ಅಗಲ ಮಾಡಿ ಈ ಬ್ರಿಡ್ಜ್ ಮೇಲೆ ವಿಲೇಜ್ ಜೀಪ್ನ ಅವರು ಮೂವ್ ಮಾಡ್ತಾಯಿದ್ರು. ಸೊ ನಾವೀಗ ಬೆಲ್ಜಿಯಂ ಚಾಕ್ಲೇಟ್ ಇದು ಶಾಪಲ್ಲಿದ್ದೀವಿ. ಎಷ್ಟು ವೆರೈಟೀಸ್ ಚಾಕ್ಲೇಟ್ಸ್ ಇತ್ತಂದರೆ ಇಲ್ಲಿ ನಮಗೆ ಯಾವುದು ತೊಗೊಳ್ಳೋದು ಯಾವುದು ಬಿಡೋದು ಅಂತ ಫುಲ್ ಕನ್ಫ್ಯೂಷನ್ ಆಗಿತ್ತು. ಅದಕ್ಕೆ ನಾವು ಫುಲ್ ಅಸಾರ್ಟೆಡ್ ಬಾಕ್ಸನ್ನೇ ತೊಗೊಂಡ್ಬಿಟ್ವಿ. ತುಂಬಾ ಟೇಸ್ಟಿ ಇತ್ತು ಈ ಚಾಕ್ಲೇಟ್ಸ್ ಮಾತ್ರ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಡೆಫಿನೆಟ್ಲಿ ನಾವು ತೊಗೊಳ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ನೀವು ಕೂಡ ಟ್ರೈ ಮಾಡಿ. ನೀವು ಈ ಊರಿಗೆ ವಿಸಿಟ್ ಮಾಡಿದರೆ ಡೆಫಿನೆಟ್ಲಿ ಈ ಶಾಪ್ನ ವಿಸಿಟ್ ಮಾಡಬೇಕು. ತುಂಬಾ ಕ್ಯೂಟ್ ಆಗಿದೆ ಶಾಪ್ಸ್. ನಿಮಗೆ ಬೇರೆ ಬೇರೆ ಥರದ ಆಪ್ಷನ್ಸ್ ಕೂಡ ಕೊಡ್ತಾರೆ ಗಿಫ್ಟ್ ಬಾಕ್ಸಸ್ಸಿಗೆ. ಸೊ ಇದು ಕೂಡ ಒಂದು ಕೈಂಡ್ ಆಫ್ ಅ ಬಾಕ್ಸಸ್. ಇದರಲ್ಲಿ ಕೂಡ ಚಾಕ್ಲೇಟ್ ಹಾಕಿಬಿಟ್ಟು ಗಿಫ್ಟ್ ಮಾಡ್ಬೋದು ನೀವು. ವಿಡಿಯೋದು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ನಾನು, ತುಂಬ ಜನ ಬೈಕರ್ಸ್ನ ನೋಡ್ತೀವಿ ಅಂತ. ಡೆಫಿನೆಟ್ಲಿ ಇದೊಂದು ಗ್ಲಿಮ್ಸ್ ಅವ್ರದ್ದು. ನಮಗೂ ಒಂದು ಚಾನ್ಸ್ ಸಿಕ್ತು ಬೈಕರ್ಸ್. ಫೈನಲಿ ನಮ್ಮದು ಮೋಹನ್ ಶೋ ಟೂರ್ ಆಯಿತು. ನಮ್ಮ ಅಕ್ಕನಿಗೆ ನಮ್ಮ ಮೇಡಮಿಗೆ ಬೆಲ್ಜಿಯಂ ಚಾಕ್ಲೇಟ್ ಕೂಡ ಸಿಕ್ತು.
ವಿ ಹ್ಯಾಡ್ ಅ ವೆರಿ ಗುಡ್ ಟೈಮ್ ಅಟ್ ದ ಚಾಕ್ಲೇಟ್ ಸ್ಟೋರ್. ಅವ್ರು ನಮಗೆ ವರ್ಲ್ಡ್ ವಾರ್ ಟೂದು ಹಿಸ್ಟ್ರಿ ಎಲ್ಲ ಹೇಳಿದರು, ಈ ಟೌನಿದು ಹಿಸ್ಟ್ರಿ ಹೇಳಿದರು, ವಿಚ್ ವಾಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಅದಕ್ಕೆ ಸಮ್ಟೈಮ್ಸ್ ನಿಮಗೆ ಕೆಲವು ಜನ ಸಿಗ್ತಾರೆ, ದೇ ವಿಲ್ ಯುನೋ ಏನು ಹೇಳ್ತೀವಿ ಅದಕ್ಕೆ, ದೇ ವಿಲ್ ಮೂವ್ ಇನ್ ಅ ಡಿಫ್ರೆಂಟ್ ವೇ ಆ್ಯಂಡ್ ದೇ ವಿಲ್ ಆಲ್ಸೋ ಲೀವ್ ಎನ್ ಇಂಪ್ರೆಷನ್ ಆನ್ ಯುವರ್ ಸೆಲ್ಫ್. ಸೊ ದಿಸ್ ಈಸ್ ಒನ್ ಕೈಂಡ್ ಆಫ್ ಅ ಪರ್ಸನ್ ಹೂ ಆ್ಯಕ್ಚುಲಿ ಸರ್ಪ್ರೈಸಿಂಗ್ಲಿ, ಇದು ಒಂದೇ ಟೌನ್ ವರ್ಲ್ಡ್ ವಾರ್ ಟು ಟೈಮಲ್ಲಿ ಬಾಂಬ್ ಆಗಿರಲಿಲ್ಲ ಎಕ್ಸೆಪ್ಟ್ ಫಾರ್ ಒನ್ ಬ್ರಿಡ್ಜ್. ಅದು ಬಿಟ್ಟರೆ ಬೇರೆ ಏನು ಬಾಂಬ್ ಮಾಡಲಿಲ್ಲ ಅವರು. ಆ್ಯಂಡ್ ಇಟ್ ವಾಸ್ ರಿಯಲಿ ಗುಡ್ ಎಕ್ಸ್ಪೀರಿಯನ್ಸ್ ನಮಗೆ ಈ ಟೌನಲ್ಲಿ. ಓಹ್, ಅದೊಂದು ಕಾರ್ ನೋಡಿ, ಮಿಸ್ಟರ್ ಬಿನ್ ಇದು ಕಾರ್ದೇ ಇದೆಯಾ. ಮೋನ್ಶಿಯಿಂದ ಈಗ ಹೊರಡ್ತಾ ಇದ್ದೀವಿ ಆಕನಿಗೆ. ಇನ್ನೊಂದು 10 ಮಿನಿಟ್ಸಲ್ಲಿ ಬಸ್ ಇದೆ ನಮಗೆ. ಮತ್ತು ಒನ್ ಮೋರ್ ಥಿಂಗ್ ಅಂದರೆ, ವಿ ಪ್ರಾಬಬ್ಲಿ ಕಮ್ ಬ್ಯಾಕ್ ಟು ದಿಸ್ ಟೌನ್ ಇನ್ ದ ಮಂತ್ ಆಫ್ ಡಿಸೆಂಬರ್ ಫಾರ್ ಅ ಕ್ರಿಸ್ಮಸ್ ಮಾರ್ಕೆಟ್. ಆಗ ಬಂದುಬಿಟ್ಟು ವಾಪಸ್ ಬೆಲ್ಜಿಯಂ ಚಾಕ್ಲೇಟ್ಸ್ ತೊಗೊಳ್ಬೋದು. ಆಲ್ರೈಟ್ ಗೈಸ್, ಐ ಹೋಪ್ ನಿಮಗೆ ಇದು ಸ್ವಲ್ಪ ದೊಡ್ಡದಾಗಿರ್ಬೋದು ನಮ್ಮದು ವ್ಲಾಗ್. ನಿಮಗೆ ಇಷ್ಟ ಆಗಿದೆ ಅಂತ ಎಣಿಸ್ಕೊಳ್ತೀನಿ. ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ. ಮತ್ತು ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಆ್ಯಂಡ್ ದಿಸ್ ಈಸ್ ಅವರ್ ಲೈಫ್ ಇನ್ ಜರ್ಮನಿ. ನಮಗೆ ಟೈಮ್ ಸಿಕ್ಕಿದಾಗ ನಾವು ಟ್ರಾವೆಲ್ ಮಾಡ್ತೀವಿ, ಬೇರೆ ಬೇರೆ ಟೌನಿಗೆ ಹೋಗ್ತೀವಿ. ಮತ್ತು ನಿಮಗೆ ಬೇರೆ ಕೈಂಡ್ ಆಫ್ ವೀಡಿಯೋಸ್ ಏನಾದರೂ ಬೇಕಾದರೆ, ಏನಾದರೂ ಇನ್ಫಾರ್ಮೇಟಿವ್ ವೀಡಿಯೋಸ್ ಬೇಕಾದರೆ ಪ್ಲೀಸ್ ಕಮೆಂಟಲ್ಲಿ ಹೇಳಿ. I will try to do that. I'll see you guys in the next video. Until then, please take care. Please be safe. Bye-bye. Ciao. Ciao.